ನಮಸ್ಕಾರ. ಕಷ್ಟಪಟ್ಟು ದುಡಿದ್ರೆ ಆ, ಹಣ ಬರಲ್ಲ. ಇಷ್ಟಪಟ್ಟು ದುಡಿಯಿರಿ. ಹಣದ ಅಸಲಿ ರಹಸ್ಯ. ಈಗ ನಾವೇ ಹೇಳ್ತಿರ್ತೀವಿ, ಕಷ್ಟಪಟ್ಟು ಬೆವರು ಸುರಿಸಿ ಉದ್ಯೋಗ, ವ್ಯಾಪಾರ, ವ್ಯವಸಾಯ, ಕೃಷಿ ಮಾಡಲೇಬೇಕು ಅಂತ. ಅಫ್ಕೋರ್ಸ್ ಕಷ್ಟಪಟ್ಟು ಬೆವರು ಸುರಿಸಿ ದುಡಿದ್ರೂ, ಉದ್ಯೋಗಗಳು ಮಾಡಿದ್ರು, ವ್ಯಾಪಾರಗಳು ಮಾಡಿದ್ರು, ಕೃಷಿ ವ್ಯವಸಾಯಗಳು ಮಾಡಿದರು, ಬೆಳಗಿನ ಜಾವ 3 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೂ ದುಡಿದ್ರು ನಮಗೆ ದುಡ್ಡು ಬರ್ತಾ ಇಲ್ಲ, ನಮಗೆ ಕೈಗತ್ತುತ್ತಿಲ್ಲ, ಬಾಯಿಗತ್ತುತ್ತಿಲ್ಲ ಅಂತ ಅಂತಿರ್ತೀರ. ಇದು ಸರ್ವೇ ಸಾಮಾನ್ಯ. ಯಾಕೆ ಅಂದರೆ ಇವತ್ತು ಕಲಿಯುಗ ಕಾಸ್ಟ್ ಆಫ್ ಲಿವಿಂಗು ಇನ್ಕ್ರೀಸ್ ಆಗಿದೆ. ಪ್ರತಿಯೊಂದು ಕೊಂಡ್ಕೊಳೋದು ರೇಟು, ಬಾಡಿಗೆಯಿಂದ ಹಿಡಿದು ಪ್ರತಿಯೊಂದು ರೇಟುಗಳಿದೆ. ಅಫ್ಕೋರ್ಸ್ ಒಪ್ಕೋತೀನಿ. ಈಗ ಒಂದು ಮನೆ ತಗೊಬೇಕು, ಕೋಟಿಗಟ್ಟಲೆ ಬೇಕು. ಸೈಟ್ ತಗೊಂಡು ಮನೆ ಕಟ್ಟಬೇಕು, ಕೋಟಿಗಟ್ಟಲೆ, ಲಕ್ಷಗಟ್ಟಲೆ, ಕೋಟಿಗಟ್ಟಲೆ ಬೇಕು. ನಿಮ್ಮ ಆಯ್ಕೆಗಳು ಯಾವ ರೀತಿ, ಜೀವನ ಮಾಡೋ ಆಯ್ಕೆಗಳು ಯಾವ ರೀತಿ ಇರುತ್ತೋ ಅದ್ರ ಮೇಲೆ ಡಿಪೆಂಡೆನ್ಸಿ ಇರುತ್ತೆ. ಈಗ ಯಾವುದೇ ಕೆಲಸನಾಗಲಿ ನಾವು ಇಷ್ಟಪಟ್ಟು ಮಾಡಬೇಕು. ಇಷ್ಟಪಟ್ಟು ಮಾಡಿದಾಗ ಅದಕ್ಕೆ ಫಲ ಇದ್ದೇ ಇರುತ್ತೆ. ಯಾವ ರೀತಿ ಅಂತ ಹೇಳ್ತೀನಿ. ಮೊದಲು ವಿಡಿಯೋ ನೋಡ್ತಾ ಇದ್ದವರು, ಹೊಸದಾಗಿ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡ್ಕೊಳ್ಳಿ. ಇವಾಗ ಪ್ರತಿಯೊಬ್ಬ ಮನುಷ್ಯನಿಗೂ ಆಸೆಗಳು ಇದ್ದೇ ಇರುತ್ತೆ. ನಾವು ಸೆಟ್ಲಾಗಬೇಕು, ಜೀವನದಲ್ಲಿ ಮುಂದೆ ಬರಬೇಕು, ನನ್ನ ಮಕ್ಕಳನ್ನ ಒಳ್ಳೊಳ್ಳೆ ಸ್ಕೂಲು ಕಾಲೇಜುಗಳಿಗೆ ಓದಿಸ್ಬೇಕು, ನಾವು ಕಷ್ಟಪಟ್ಟಿರೋ ಥರ ನಮ್ಮ ಮಕ್ಕಳು ಆಗಬಾರ್ದು, ಅವರಿಗೆಲ್ಲ ಸೊಫೆಸ್ಟಿಕೇಟೆಡ್ ಫೆಸಿಲಿಟಿ ಇರಲಿ, ಅವರಿಗೆಲ್ಲ ಮನೆ ಮಾಡಬೇಕು, ಸೈಟ್ ಮಾಡಬೇಕು, ಆಸ್ತಿಗಳು ಮಾಡಬೇಕು. ಸಹಜವಾಗಿ ಪ್ರತಿಯೊಂದು ತಂದೆ ತಾಯಿಗೂ ಆಸೆ ಇದ್ದೇ ಇರುತ್ತೆ. ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೊಳ್ಳಿ, ಚೆನ್ನಾಗಿ ಬದುಕಲಿ, ಚೆನ್ನಾಗಿ ಓದಿ ಒಳ್ಳೆ ವಿದ್ಯಾಭ್ಯಾಸ ಮಾಡಿ, ಎಜುಕೇಷನ್ಸ್ ಮಾಡಿಸ್ಲಿಕ್ಕೆ ದುಡ್ಡುಗಳು ಬೇಕು, ಲಕ್ಷಗಟ್ಟಲೆ. ಸೊ ಮದುವೆ ಮಾಡಲಿಕ್ಕೆ ಲಕ್ಷಗಟ್ಟಲೆ ಬೇಕು, ಸೈಟು ಮನೆ ಕಟ್ಟಲಿಕ್ಕೆ ಲಕ್ಷಗಟ್ಟಲೆ ಬೇಕು. ಸೊ ಹೀಗಾಗಿ ಹುಷಾರಿಲ್ಲ ಅಂದರೂ ಆಸ್ಪತ್ರೆಗೆ ಹೋಗೋಕ್ಕೆ ಲಕ್ಷಗಟ್ಟಲೆ ದುಡ್ಡುಗಳು ಬೇಕು. ಅಫ್ಕೋರ್ಸ್ ಇದೆಲ್ರಿಗೂ ಗೊತ್ತಿದೆ. ಬಟ್ಟು ನಮ್ಮ ಆಯ್ಕೆಗಳು ಅಂತಿರುತ್ತೆ. ನಿಮ್ಮ ಆಯ್ಕೆಗಳೇ ನಿಮ್ಮನ್ನು ಶ್ರೀಮಂತರನ್ನಾಗಿ ಮಾಡಿಸುತ್ತೆ. ನೀವು ಯಾವ ಆಯ್ಕೆಗಳು ಮಾಡ್ತೀರಾ, ಉದ್ಯೋಗದ ಆಯ್ಕೆ, ಕಾಮನ್ ಸೆನ್ಸ್ ಇಟ್ಕೊಳ್ಳಿ, ಸಿಕ್ಸ್ತ್ ಸೆನ್ಸ್ ಆಪ್ರೇಟ್ ಮಾಡಿ, ಲೈಫ್ ಸ್ಟೈಲ್ನ ಬದಲಾವಣೆ ಮಾಡ್ಕೊಳ್ಳಿ. ಇಷ್ಟಪಟ್ಟು ಕೆಲಸ ಮಾಡಿ, ಅದರಿಂದ ಏನು ಫಲ ಬರುತ್ತೆ ಅಕ್ಸೆಪ್ಟ್ ಮಾಡ್ಕೊಳ್ಳಿ. ಕಂಪ್ಯಾರಿಸನ್ ಮಾಡ್ಕೊತೀವಿ. ಸಹಜ. ಕಲಿಯುಗದಲ್ಲಿ ಪಕ್ಕದ ಮನೆಯವರು, ಎದುರುಗಡೆ ಮನೆಯವರು, ಸಂಬಂಧಿಕರು, ಫ್ರೆಂಡ್ಸು ಹೆಂಗೆಂಗೋ ಇದ್ದವರು ಹೆಂಗೆಂಗೋ ದುಡಿತಾರೆ. ಅದೇನೋ ರೊಟ್ಟಿ ಮಿಷನ್ ತಗೊಂಬಂದು 2 ಲಕ್ಷದ್ದು ಸಿಕ್ಕಾಬಟ್ಟೆ ರೊಟ್ಟಿ ಬಿಸ್ನೆಸ್ ಮಾಡ್ತಿದ್ದಾರೆ. ಅವರೇನೋ ಗಾಣದ ಎಣ್ಣೆ ಹಾಕಿ ಅದೇನೋ ಮಾಡ್ತಾಯಿದ್ದಾರೆ. ಇವಾಗೇನೋ ಕಂಟೈನರ್ ಶೀಟ್ಗಳು ಮನೆ ಬಂದಿದ್ದಾವೆ, ಅದ್ರದ್ದು ಮಾಡೋಣ. ಏನೇನೋ ಪ್ಲ್ಯಾನ್ಸ್. ರಿಯಲ್ ಎಸ್ಟೇಟ್ ಸೈಡ್ ಹೋಗ್ಬಿಡೋಣ, ಕಮಿಷನ್ ಸಿಕ್ಕಾಬಟ್ಟೆ ಬರುತ್ತೆ. ಏನೇನೋ ಪ್ಲ್ಯಾನ್ಸ್ಗಳು ಮಾಡ್ತಾನೆ ಇರ್ತೀರ. ಕಷ್ಟಪಟ್ಟು ದುಡಿಯೋದು ಎಲ್ಲರೂ ದುಡಿತಾ ಇದ್ದಾರೆ. ಬಟ್ ಆದರೆ ಇಷ್ಟಪಟ್ಟು ದುಡಿಬೇಕು. ಇಷ್ಟಪಟ್ಟು ಅದರಲ್ಲಿ ಏನು ಬರುತ್ತೋ ನಾವು ಅಕ್ಸೆಪ್ಟ್ ಮಾಡ್ಕೊಂಡಾಗ ನಮ್ಮ ಜೀವನ ಭಾಳ ಚೆನ್ನಾಗಿರುತ್ತೆ. ಯಾವಾಗ ನಾವು ಕಂಪ್ಯಾರಿಸನ್ ಮಾಡ್ಕೊತೀವೋ, ನೀವು ಯಾವುದೇ ಕೆಲಸ ಮಾಡಿ ಇಷ್ಟಪಟ್ಟು ಮಾಡಿ. ಸೊ ಕಂಪ್ಯಾರಿಸನ್ ಮಾಡ್ಕೊಂಡಾಗ ನಮ್ಮನ್ನು ಫ್ರೆಂಡ್ಸ್ ಜೊತೆಗೆ, ಸಂಬಂಧಿಕರ ಜೊತೆಗೆ, ಇನ್ನೊಬ್ಬರ ಜೊತೆಗೆ, ಅನ್ನೋನ್ ಪರ್ಸನ್ಗಳ ಜೊತೆಗೆ, ಅಕ್ಕಪಕ್ಕದ ಮನೆಯವರು, ನೈಬರ್ಸು, ನಾವು ಕೆಲಸ ಮಾಡೋ ಕೊಲೀಗ್ಸ್ಗಳ ಜೊತೆಗೆ ಕಂಪ್ಯಾರಿಸನ್ ಯಾವಾಗ ಮಾಡ್ಕೊತೀವಿ, ನಾವಿನ್ನೂ ಸೆಟ್ಲಾಗಿಲ್ಲ, ಸೈಟ್ ತಗೊಬೇಕು, ಮನೆ ತಗೊಬೇಕು, ಅಪಾರ್ಟ್ಮೆಂಟ್ ತಗೊಬೇಕು, ಓನು ಅಂಗಡಿ ಶಾಪ್ ಆಗಬೇಕು, ಬಿಸ್ನೆಸ್ ನೋಡಿದ್ರೆ ಇಷ್ಟು ಡಲ್ ಐತೆ, ಹೆಂಗಾದ್ರೆ ಹೆಂಗೆ ಜೀವನ. ಸಹಜ. ಇದೆಲ್ಲ ಪ್ರತಿಯೊಬ್ಬ ಮನುಷ್ಯನಿಗೂ ಅದು ಆ ಪೇಯ್ನು, ನೋವು ಅನ್ನೋದು ಇದ್ದೇ ಇರುತ್ತೆ. ಎಫರ್ಟ್ ಹಾಕಿ, ವಿ ಹ್ಯಾವ್ ಟು ಪುಟ್ ಲಾಟ್ ಆಫ್ ಎಫರ್ಟ್, ದೆನ್ ಓನ್ಲಿ ವಿ ವಿಲ್ ಗೆಟ್ ಸಕ್ಸಸ್ ಇನ್ ಅವರ್ ಲೈಫ್ ಅಂತ ಹೇಳ್ತೀವಿ. ಶ್ರಮಪಟ್ಟು ಕೆಲಸ ಮಾಡಿದಾಗ ದುಡ್ಡು ಬರಲಿಕ್ಕೆ ಸಾಧ್ಯ ಅಂತ. ಹೌದು. ಬಟ್ ಆದರೂ ಇವತ್ತು ಎಫರ್ಟ್ ಹಾಕಿದರೂ ದುಡ್ಡು ಬರ್ತಾ ಇಲ್ಲ ಅಂದರೆ ನಮ್ಮ ನೀಡ್ಸ್ ಏನಿದೆ, ಆಸೆ ಆಕಾಂಕ್ಷೆಗಳು ನಾವು ದುಡಿಯೋದಕ್ಕಿಂತ ದುಪ್ಪಟ್ಟು ಜಾಸ್ತಿ ಆಗಿದೆ. ದಿಸ್ ಈಸ್ ಕಾಲ್ ಇಟ್ ಆ್ಯಸ್ ಕಾಮನ್ ಸೆನ್ಸ್. ನಾವು ಈ ಕಂಪ್ಯಾರಿಸನ್ ಮಾಡ್ಕೊಂಡು ನಾವು ಯಾವಾಗ ಸೆಟ್ಲ್ ಆಗಬೇಕು, ಆ ದುಡ್ಡು ಅದಕ್ಕೆ ಬೇಕು, ಇದಕ್ಕೆ ಬೇಕು, ಎಷ್ಟು ದುಡಿದ್ರೂ ಆಗ್ತಾ ಇಲ್ಲ. ದಿಸ್ ಈಸ್ ಕಾಲ್ ಇಟ್ ಆ್ಯಸ್ ಸಿಕ್ಸ್ತ್ ಸೆನ್ಸ್. ಲೈಫ್ ಸ್ಟೈಲ ನಾವು ಬದಲಾವಣೆ ಮಾಡ್ಕೊಬೇಕು. ಆಸೆಗಳು
ಆಕಾಂಕ್ಷೆಗಳು ಹೆಚ್ಚಾಗ್ತಾನೇ ಇರುತ್ತೆ ಮನುಷ್ಯನಿಗೆ. ಯಾಕೆಂದರೆ ಎಲ್ಲೇ ಹೋದರೂ ಒಂದು ಶಾಪಿಂಗ್ ಮಾಲಿಗೆ ಹೋದರೆ ತೊಗೊಬೇಕು ಅನಿಸುತ್ತೆ. ಏನೇ ಬೇಕು ಅಂತಂದರೆ ಅದು ಆಸೆ ಮನುಷ್ಯನಿಗೆ ಇದ್ದೇ ಇರುತ್ತೆ. ದಿಸ್ ಈಸ್ ಕಾಲ್ಡ್ ಇಟ್ ಆ್ಯಸ್ ಲೈಫ್ ಸ್ಟೈಲ್. ನಾವು ಅದನ್ನು ಕಂಟ್ರೋಲ್ ಮಾಡ್ಕೊಬೇಕು. ಯಾವಾಗ ನಮ್ಮ ಲೈಫ್ ಸ್ಟೈಲುಗಳನ್ನ ನಾವು ಬದಲಾವಣೆ ಮಾಡ್ಕೊತೀವಿ, ಯಾವಾಗ ನಾವು ಕಾಮನ್ ಸೆನ್ಸ್ ಇಟ್ಕೊತೀವಿ, ಯಾವಾಗ ಸಿಕ್ಸ್ತ್ ಸೆನ್ಸ್ ಆಪ್ರೇಟ್ ಮಾಡ್ತೀವಿ, ನಮ್ಮ ಪ್ರೊಫೆಷನ್ನು, ನೀವು ಯಾವುದೇ ಜಾಬ್ ಮಾಡಿ, ಯಾವುದೇ ಉದ್ಯೋಗ, ಯಾವುದೇ ವ್ಯಾಪಾರ, ಯಾವುದೇ ಕೃಷಿ ವ್ಯವಸಾಯ ಮಾಡಿದರೂ ಇಷ್ಟಪಟ್ಟು ದುಡಿಯಿರಿ, ಅಕ್ಸೆಪ್ಟ್ ಮಾಡ್ಕೊಳ್ಳಿ. ನಿಮ್ಮನ್ನು ನೀವು ಅಕ್ಸೆಪ್ಟ್ ಮಾಡ್ಕೊಂಡಾಗ ಆವಾಗ ಜೀವನ ಭಾಳ ಚೆನ್ನಾಗಿರುತ್ತೆ. ನೀವು ಒಂದೇ ಅಲ್ಲ, ಹೆಂಡತಿ ಮಕ್ಕಳು ಇದನ್ನು ಅರ್ಥ ಮಾಡ್ಕೊಬೇಕು. ಬರೀ ಗಂಡ ಒಂದೇ ಅರ್ಥ ಮಾಡ್ಕೊಂಡ್ರೆ ಆಗಲ್ಲ. ಹೆಂಡತಿ ಮಕ್ಕಳು ಈ ರಿಯಾಲಿಟಿ ಫ್ಯಾಕ್ಟ್ಸ್ನ ಅರ್ಥ ಮಾಡ್ಕೊಳ್ಳೇಬೇಕು. ಮತ್ತು ಗಂಡು ಮಕ್ಕಳು, ಎಷ್ಟೋ ಮನೆ ಒಳಗೆ ಗಂಡು ಮಕ್ಕಳು ಅರ್ನ್ ಮಾಡ್ತಿರಲ್ಲ, ಪಾಪ ಹೆಣ್ಮಕ್ಳೇ ಅರ್ನ್ ಮಾಡ್ತಿರ್ತಾರೆ. ಈ ರಿಯಾಲಿಟಿ ಫ್ಯಾಕ್ಟ್ಸ್ನ ಅರ್ಥ ಮಾಡ್ಕೊಬೇಕು. ಎಲ್ಲರೂ ಕಷ್ಟಪಟ್ಟು ದುಡಿಲೇಬೇಕು. ಆದರೆ ಇಷ್ಟಪಟ್ಟು ದುಡೀರಿ. ಭಗವಂತ ಏನು ಕೊಡ್ತಾನೋ ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳೇಬೇಕು. ಲೈಫಲ್ಲಿ ಮುಂದೆ ಬರಲಿಕ್ಕೆ ಪ್ರಾಮಾಣಿಕವಾಗಿ ಪ್ರಯತ್ನ ಪಡಿ. ನಿಮ್ಮ ಕಾಮನ್ ಸೆನ್ಸು, ಸಿಕ್ಸ್ತ್ ಸೆನ್ಸು, ಲೈಫ್ ಸ್ಟೈಲ ಬದಲಾವಣೆ ಮಾಡ್ಕೊಂಡು ಕಷ್ಟಪಟ್ಟು ದುಡೀರಿ. ಬಟ್ ಆದರೆ ಪ್ಲ್ಯಾನೆಟ್ಸ್ ಅಂತೀವಿ ನಾವು, ದಿಸ್ ಈಸ್ ಕಾಲ್ಡ್ ಇಟ್ ಆ್ಯಸ್ ವಿಧಿ ಕರ್ಮ ಅಂತೀವಿ. ಅದು ನಮ್ಮನ್ನು ಬಿಡೋಲ್ಲ. ವಿಧಿ ಕರ್ಮದ ಮುಂದೆ ಯಾರೂ ದೊಡ್ಡರಲ್ಲ. ಭಗವಂತ ಏನು ಕೊಡಬೇಕೋ ಅದು ಕೊಟ್ಟೇ ಕೊಡ್ತಾನೆ, ಪ್ಲ್ಯಾನೆಟ್ಸ್ಗಳು. ಅದಕ್ಕೆ ನಿಮ್ಮದು ಯಾವುದೇ ರಾಶಿ ನಕ್ಷತ್ರ ಆಗಿರಲಿ, ಯಾವುದೇ ಲಗ್ನದಲ್ಲಿ ಹುಟ್ಟಿರಲಿ, ಯಾವುದೇ ಗ್ರಹದ ದಶಾಭುಕ್ತಿಗಳು ನಡೀತಿರಲಿ, ದುಸ್ಥಾನಗಳು ಮನೆ ಅಂತ ಆಪ್ರೇಟ್ ಆದಾಗ ಮನುಷ್ಯನಿಗೆ ಸಹಜವಾಗಿ ಪ್ರಾಬ್ಲಮ್ಸ್ ಆಗುತ್ತೆ. ಅದೇ ಒಳ್ಳೆ ಮನೆಗಳು ಬಂದಾಗ 2, 4, 6, 7, 10, 11 ಈ ಮನೆಗಳೆಲ್ಲ ಆಪ್ರೇಟ್ ಆದಾಗ ಒಳ್ಳೆಯದಾಗೇ ಆಗುತ್ತೆ. ಬಟ್ ಆಸೆ ಮಿತಿ ಮೀರಿ ಹೋದಾಗ, ಕಂಪ್ಯಾರಿಸನ್ನು ಮಾಡ್ಕೊಂಡಾಗ ಅದು ಎಷ್ಟೇ ಕಷ್ಟಪಟ್ಟು ದುಡಿದ್ರೂ, ಎಷ್ಟೇ ಇದು ಮಾಡಿದರೂ ಹಣ ಮನುಷ್ಯನಿಗೆ ಸಾಕಾಗಲ್ಲ. ಒಂದು ಕಡೆ ಸ್ವಯಂಕೃತ ಅಪರಾಧ ಮಾಡ್ಕೊಂಬಿಡ್ತೀವಿ. ಇಲ್ಲ ಆಸೆ ಆಕಾಂಕ್ಷೆಗಳು ಹೆಚ್ಚಾದಾಗ, ದುರಾಸೆಗಳಾದಾಗ, ಹೇಳಿಕೆ ಮಾತು ಕೇಳಿದಾಗ, ವ್ಯಸನಗಳಿಗೆ ಬಿದ್ದಾಗ, ದುಶ್ಚಟಗಳಿಗೆ ಬಿದ್ದಾಗ, ಮತ್ತು ಈ ಒಂದು ಬಿಸ್ನೆಸ್ ಏನೋ ರನ್ ಆಗ್ತಿರುತ್ತೆ, ಆಸೆಪಟ್ಟು ಇನ್ನೊಂದು ಮಾಡೋಣ, ಮತ್ತೊಂದು ಬ್ರ್ಯಾಂಚ್ ಮಾಡೋಣ, ಮಗದೊಂದು ಬ್ರ್ಯಾಂಚ್ ಮಾಡೋಣ, ಅಲ್ಲಿ ಮಾಡಿದರೆ ಚೆನ್ನಾಗಿ ಬರುತ್ತೆ, ಇದು ಇವ್ರು ನೋಡ್ಕೊತಾರೆ, ಅಲ್ಲಿ ನೀನು ನೋಡ್ಕೋ, ಇನ್ನೊಂದು ನಾನು ನೋಡ್ಕೊತೀನಿ. ಈ ಥರದ್ದು ಒಂದು ಹೋಟ್ಲಿರುತ್ತೆ, ಇನ್ನೊಂದು ಹೋಟ್ಲು ಮಾಡೋಕ್ಕೆ ಹೋಗೋದು, ಮತ್ತೊಂದು ಹೋಟ್ಲು ಮಾಡೋಕ್ಕೆ ಹೋಗೋದು. ಆಸೆ ತಪ್ಪು ಅನ್ನಲ್ಲ, ಅದು ನಡೆಯುತ್ತೆ. ಒಂದು 3 ತಿಂಗಳು, 6 ತಿಂಗಳು, 1 ವರ್ಷ, 2 ವರ್ಷ ನಡೆಯುತ್ತೆ. ಮತ್ತು ಆಮೇಲೆ ಕುಸ್ತೋಗ್ಬಿಡುತ್ತೆ. ಈ ರೀತಿ ನೀವು ಕಷ್ಟಪಟ್ಟು ದುಡೀರಿ, ಆದರೆ ಇಷ್ಟಪಟ್ಟು ದುಡೀರಿ. ಖಂಡಿತವಾಗ್ಲೂ ಒಳ್ಳೆ ಫಲ ಅಂತೂ ಖಂಡಿತವಾಗ್ಲೂ ಬಂದೇ ಬರುತ್ತೆ. ಆಸೆ ಆಕಾಂಕ್ಷೆಗಳು ಸ್ವಲ್ಪ ಕಡಿಮೆ ಇಟ್ಕೊಳ್ಳಿ. ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ.